ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ನಮ್ಮ ಪುಟ್ಟ ಗಣಪತಿ ಆಲ್ರೆಡಿ ರೆಡಿಯಾಗಿದೆ. ಈಗ ನೈವೇದ್ಯಕ್ಕೆ ರೆಡಿ ಮಾಡೋಣ ಬನ್ನಿ. ನೈವೇದ್ಯಕ್ಕೋಸ್ಕರ ನಾನು ಕಡುಬು ಮಾಡ್ತಾಯಿದ್ದೀನಿ. ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. 1 ಕಪ್ಪು ಕಾಯಿ ತುರಿ ಅಂದರೆ 1 ಫುಲ್ ಕಾಯಿ ತೊಗೋಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಫಸ್ಟು ಕಾಯಿ ಏಲಕ್ಕಿನ ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಿ ಮತ್ತು ಬೆಲ್ಲ ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಾಯಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಚೂರು ನೀರು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಿ 1 ಸ್ಪೂನ್ ತುಪ್ಪ ಹಾಕಬೇಕು. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ನೀರು ಹಾಕ್ಕೊಂಡು ಅಷ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಅದು ಬೆಂದ ಮೇಲೆ ನಾನು ವಿಡಿಯೋ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಗಂಟಿಲ್ದಂಗೆ ತಿರುಗಿಸ್ಕೋಬೇಕು. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಅದು ತುಂಬ ತಣ್ಣಗಾಗೋದಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಈ ಥರ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡಿಟ್ಕೊಂಡು ಕಾಯ್ದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೋಬೇಕು. ಎರಡೂ ರೆಡಿ ಆದಮೇಲೆ ಅದು ರೊಟ್ಟಿ ಮಾಡೋ ಶೀಟ್ ಮೇಲೆ ಉಂಡೆ ಇಟ್ಬಿಟ್ಟು ಈ ಥರ ಪ್ಲೇಟ್ ಸಹಾಯದಿಂದ ಪ್ರೆಸ್ ಮಾಡಬೇಕು. ಆಮೇಲೆ ಕರ್ಜಿಕಾಯಿ ಮಾಡೋ ಮೋಲ್ಡಲ್ಲಿ ಈ ಥರ ಕಡುಬು ಮಾಡಬೇಕು. ನೋಡಿ ಯಾವ ಥರ ಬರ್ತಾಯಿದೆ ನಮ್ಮ ಕಡುಬು ಅಂತ. ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಆ ಮೋಲ್ಡಿಗೆ, ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತೆ. ನೀರು ಹಚ್ಕೊಬಾರ್ದು, ನೀರು ಹಚ್ಕೊಂಡ್ರೆ ಕಚ್ಕೊಳ್ಳುತ್ತೆ. ನೋಡಿ ನಮ್ಮ ಕಡುಬು ಹೇಗೆ ರೆಡಿಯಾಗಿದೆ ಅಂತ. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇಡ್ಲಿ ಬೇಯಿಸೋ ಥರ ಹಬೆಯಲ್ಲಿ ಬೇಯಿಸಿದ್ರೆ ನಮ್ಮ ಕಡುಬು ರೆಡಿಯಾಗುತ್ತೆ. ನೋಡಿ, ಈಗ ನೈವೇದ್ಯಕ್ಕೆ ಇಡೋಣ ಬನ್ನಿ. ಅಷ್ಟರಲ್ಲಿ ನಮ್ಮ ಅತ್ತೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದರು. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಲ್ಲ, ನಮ್ಮ ಅತ್ತೆ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ನೋಡಿ, ಇವಾಗ ನೈವೇದ್ಯಕ್ಕೆ ಇಟ್ಟು ರೆಡಿ ಮಾಡಿ. ನೋಡಿ ನಮ್ಮ ಗಣೇಶ ಹೇಗಿದೆ ಅಂತ. ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದೀಪ ಹಚ್ತಾ ಇದ್ದೀನಿ. ನೋಡಿ, ನನ್ನ ಪೂಜೆ ಆದಮೇಲೆ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ. ಹಬ್ಬದ ದಿನ ಎಲ್ಲರೂ ಪೂಜೆ ಮಾಡ್ತೀವಿ. ನೋಡಿ, ಆಮೇಲೆ ನನ್ನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ. ಅವಳು ಪೂಜೆ ಆದಮೇಲೆ ನಮ್ಮ ಮನೆ ಗಣೇಶನ ಒಂದು ಕ್ಲಿಪ್ ತೊಗೊಂಡೆ, ವಿಡಿಯೋ ಕ್ಲಿಪ್ಪು. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಈ ಥರ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ಗಣೇಶ ಹಬ್ಬನ. ನೋಡಿ, ಇದಾದ್ಮೇಲೆ ನನ್ನ ಮಗ ಗಣೇಶನಿಗೋಸ್ಕರ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾವು ಫಸ್ಟ್ ಟೈಮ್ ಮನೆಯಲ್ಲೇ ಗಣೇಶನ ಮೂರ್ತಿ ಮಾಡಿ ಗಣೇಶನ ಹಬ್ಬದ ದಿನವೇ ಸಂಜೆ ವಿಸರ್ಜನೆ ಮಾಡ್ತಾಯಿದ್ದೀವಿ. ನೀವು ಆದಷ್ಟು ಮಣ್ಣಿನ ಗಣಪತಿಯನ್ನೇ ತಂದು ಪೂಜೆ ಮಾಡಿ. ನಮ್ಮ ಈ ಗಣೇಶ ಹಬ್ಬದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.